ಹರೇ ಕೃಷ್ಣ, ಜೈ ಜಗನ್ನಾಥ್. ಇಲ್ಲಿ ಸಾಕ್ಷಾತ್ ಭಗವಂತನೇ ನಮ್ಮನ್ನು ನೋಡಲು ಬರುತ್ತಾನೆ. ಇಲ್ಲಿ ಸಮುದ್ರವೂ ಇದೆ, ಕೃಷ್ಣನೂ ಇದ್ದಾನೆ, ಅವನ ಅಣ್ಣ ಮತ್ತು ತಂಗಿಯೂ ಇದ್ದಾಳೆ. ಅಲ್ಲದೆ ದೊಡ್ಡದಾದ ಶಿವನ ದೇವಾಲಯವೂ ಇದೆ. ಅಷ್ಟೂ ಅಲ್ಲದೆ ಸಾಮಾನ್ಯವಾಗಿ ಎಲ್ಲೂ ಇರದ ವಿಶೇಷವಾದ ಸೂರ್ಯ ದೇವಸ್ಥಾನವೂ ಇದೆ. ಹೌದು, ಇದೇ ಒರಿಸ್ಸಾದ ಪುರಿ. ಇಲ್ಲಿ ಜಗನ್ನಾಥ ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಅಣ್ಣ ಬಲರಾಮ ಮತ್ತು ತಂಗಿ ಸುಭದ್ರೆ ಜೊತೆ ನೆಲೆಸಿದ್ದಾನೆ. ಪ್ರಸಿದ್ಧ ರಥಯಾತ್ರೆ ಆಷಾಢ ಮಾಸದ ಶುದ್ಧ ಬಿದಿಗೆಯಂದು ನಡೆಯುವುದು. ದೇಶ ವಿದೇಶಗಳಿಂದ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿರ್ತಾರೆ. ಯಾಕಂದರೆ ಇಲ್ಲಿ ಸಾಕ್ಷಾತ್ ಪರಮಾತ್ಮ ಈ ಸಮಯದಲ್ಲಿ ಭಕ್ತರನ್ನು ನೋಡಲು ದೇವಸ್ಥಾನದಿಂದ ಹೊರಗಡೆ ಬಂದಿರುತ್ತಾನೆ. ಇಲ್ಲಿರುವ ಜಗನ್ನಾಥ ವಿಗ್ರಹದಲ್ಲಿ ಶ್ರೀಕೃಷ್ಣನ ಹೃದಯವಿದೆ ಎಂದು ಹೇಳುತ್ತಾರೆ. ಇಲ್ಲಿಯ ವಿಗ್ರಹಗಳು ಮರದಿಂದ ಮಾಡಲ್ಪಟ್ಟು ವರ್ಷಕ್ಕೊಮ್ಮೆ ಹೊಸ ವಿಗ್ರಹ ನಿರ್ಮಿಸಿ ಈ ದೇವರ ಹೃದಯವನ್ನು ಕಣ್ಣಿಗೆ ಪಟ್ಟಿ ಕಟ್ಟಿ ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಸೇರಿಸುತ್ತಾರೆ. ಅದೇ ರೀತಿ ದೇವಾಲಯದ ಧ್ವಜ ದಿನಾಲೂ ಬದಲಾಯಿಸುವುದೇ ಒಂದು ವೈಶಿಷ್ಟ್ಯತೆ. ಪ್ರತಿದಿನ ಅಷ್ಟು ದೊಡ್ಡ ದೇವಸ್ಥಾನವನ್ನು ಹತ್ತಿ ಧ್ವಜ ಬದಲಾಯಿಸ್ತಾರೆ. ಈ ಪುರಿ ಜಗನ್ನಾಥನ ದೇವಸ್ಥಾನಕ್ಕೆ ಹೋದವರು ಪಕ್ಕದಲ್ಲಿ ಶಿವನ ಲಿಂಗರಾಜ ದೇವಸ್ಥಾನಕ್ಕೂ ಹೋಗಬೇಕು ಮತ್ತು ಅಪರೂಪದ ಸೂರ್ಯನ ದೇವಸ್ಥಾನ ಕೊನಾರ್ಕ್ಗೂ ಹೋಗಿ ಬರಬಹುದು. ಇಲ್ಲಿಯ ಪ್ರಸಾದವೇ ತುಂಬ ಪ್ರಸಿದ್ಧಿ ಪಡೆದದ್ದು. ಜಗನ್ನಾಥನ ಹಾಗೂ ವಿಶೇಷ ಚಪ್ಪನ್ ಭೋಗ್ ಅಂದರೆ 56 ಬಗೆಯ ಖಾದ್ಯವನ್ನು ದಿನಾಲೂ ದೇವರಿಗೆ ನಿವೇದಿಸುತ್ತಾರೆ. ಹಾಗೆ ಇಲ್ಲಿಯ ದೇವರು ನೋಡಲು ವೈಶಿಷ್ಟ್ಯಪೂರ್ಣವಾಗಿದ್ದಾರೆ. ಕೈಕಾಲು ಚಿಕ್ಕದಾಗಿ, ಕಣ್ಣು ಕಿವಿಗಳು ದೊಡ್ಡದಾಗಿ ಇದ್ದಾವೆ. ಯಾಕಂದರೆ ಒಂದು ಸಲ ಬಲರಾಮನ ತಾಯಿ ರೋಹಿಣಿ ಕೃಷ್ಣ ಬಲರಾಮರ ಬಾಲ್ಯದ ಲೀಲೆಗಳನ್ನು ಇವರ ಪತ್ನಿಯರಿಗೆ ಹೇಳುತ್ತಾ ಇದ್ದಳಂತೆ. ಅದನ್ನು ಇವರೆಲ್ಲ ಬಾಗಿಲಲ್ಲಿ ನಿಂತು ಕೇಳುತ್ತಾ ಇದ್ದರಂತೆ. ಅವರಿಗೆ ಮರೆತು ಹೋಗಿರುತ್ತೆ ಮಾನುಷ ರೂಪದಲ್ಲಿರುವಾಗ. ಅಷ್ಟೊಂದು ಅದ್ಭುತ ಲೀಲೆ ಮಹಿಮೆ ಇತ್ತಲ್ಲ. ಹೋ ಅಂತ ಕೇಳ್ತಾ ಕಣ್ಣು ಬಿಟ್ಟು ಕಿವಿ ಅಗಲಿಸುತ್ತಾ ಇದ್ರಂತೆ. ನಾವಿಷ್ಟೆಲ್ಲ ಮಾಡಿದ್ವಾ ಅಂತ ಅಚ್ಚರಿಯಿಂದ ಕಣ್ಣಗಲಿಸಿ ಕದ್ದು ಕೇಳಿಸಿಕೊಳ್ತಾ ಇದ್ರಂತೆ. ಆಶ್ಚರ್ಯಚಕಿತರಾಗಿದ್ರಂತೆ. ಆ ಸನ್ನಿವೇಶದ ಮಾದರಿಯೇ ಈ ಪುರಿ ಜಗನ್ನಾಥ ಬಲಭದ್ರ ಸುಭದ್ರ ಮೂರ್ತಿಗಳು. ಸಾಧ್ಯವಿರುವವರು ಭಾಗ್ಯ ಇರುವವರು ಹೋಗಿರ್ತಾರೆ ಪುರಿ ಜಗನ್ನಾಥ ಯಾತ್ರೆಗೆ. ಹೋಗದವರು ನಮ್ಮ ಮನೆಗಳಲ್ಲೇ ಜಗನ್ನಾಥನ ಸ್ಮರಿಸಿ ಟಿವಿ ಸೋಷಲ್ ಮೀಡಿಯಾದಲ್ಲಿ ನೋಡಿ ನಮಸ್ಕರಿಸಿ ಪ್ರಾರ್ಥಿಸಬಹುದು. ಮನೆಯಲ್ಲೇ ನೈವೇದ್ಯ ಮಾಡಿ ಇಡಬಹುದು, ಕೃಷ್ಣನಿಗೆ ಪೂಜೆ ಮಾಡ್ಬೋದು. ಅಲ್ಲದೆ ಹತ್ತಿರದ ದೇವಸ್ಥಾನಗಳಿಗೂ ಹೋಗ್ಬೋದು. ಕೆಲವು ಊರುಗಳಲ್ಲಿ ಜಗನ್ನಾಥ ದೇವಾಲಯ ಇರುತ್ತೆ. ಇಲ್ಲಾಂದರೆ ಇಸ್ಕಾನ್ನಲ್ಲೂ ರಥಯಾತ್ರೆ ಮಾಡ್ತಾರೆ. ಈ ಸಮಯದಲ್ಲಿ ಅಲ್ಲೂ ಹೋಗಿ ಪಾಲ್ಗೊಳ್ಳಬಹುದು. ಎಷ್ಟಾಗುತ್ತೋ ಏನಾಗುತ್ತೋ ನಮ್ಮ ಕೈಯಲ್ಲಿ ಅದೆಲ್ಲವನ್ನೂ ಮಾಡೋಣ ಅಲ್ವಾ. ರಾಧೆ ರಾಧೆ, ಹರೇ ಕೃಷ್ಣ, ಜೈ ಜಗನ್ನಾಥ್. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇಂಥದ್ದೇ ವಿಶೇಷ ಕುತೂಹಲಕಾರಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಷಯಗಳನ್ನು, ಉತ್ತಮ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಧನ್ಯವಾದಗಳು. ನಮಸ್ಕಾರ.